ನಾನು ಇನ್ನು ಒಂದು ಕ್ಷಣನೂ ಈ ಮನೆ ಒಳಗಿರೋದಿಲ್ಲ. ಈಗಿಂದೀಗ ಮನೆ ಬಿಟ್ಟು ಹೋಗ್ತೀನಿ. ಅಯ್ಯೋ ಯಾಕೆ ಏನಾಗಿತ್ತು ಅಂತಂದೇಳಿ ಸಿಟ್ಟು ಮಾಡ್ಕೊಂಡು ಹೊಂಟಿದ್ದಿ? ನಿಮಗೆ ನೀವೇ ಕೇಳ್ಕೊಳ್ರಿ ಅದನ್ನ. ನಾನು ಇನ್ನು ಹೊಂಟೆ, ಒಂದು ಕ್ಷಣನೂ ಇರೋದಿಲ್ಲ ಇಲ್ಲೇ. ಇರ್ಲಿ ಯಾಕ್ಲೆ ಹೆಂಗ್ ಮಾಡಕತ್ತಿದಿ? ಯಾಕೋ ಸುಂದ್ರ ಏನಾತ? ಯಾಕವ? ಈಗ ನಿಮ್ಗ ಸೊಸಿ ಮನಿ ಬಿಟ್ಟು ಹೊಂಟ್ ಕೂಡ್ಲೆ ಕಣ್ಣಿಗೆ ಕಾಣಕತ್ತೈತನ? ಇಷ್ಟು ದಿವಸ ಇಲ್ಲ ಅನ್ಬೋಸಾಕತ್ತಿದ್ ನಾವು ಅವಾಗ ಕೇಳ್ಬೇಕಂತ ಅನಿಸ್ಲಿಲ್ಲನ? ಅಯ್ಯ ನಿಜವಾಗ್ಲೂ ಇಲ್ಲೇನಾಗೈತೆ ಅಂತ ನನಗೆ ಗೊತ್ತಿಲ್ವಾ? ನನ್ನ ಮಗ ನಿಜವಾಗ್ಲೂ ಏನಾರ ತಪ್ಪು ಮಾಡಿದ್ರ ಹೊಟ್ಟೆಗೆ ಹಾಕೊಳ್ವಾ, ಅವನ್ನ ಕ್ಷಮಿಸ್ಬಿಡುವ. ಹಿಂಗ ಮನಿ ಬಿಟ್ಟದು ಹೋಗಕ್ ಹೋಗ್ಬೇಡವಾ. ನೀನ ಮನಿ ಸೊಸಿ ಅದಿವ, ನಮ್ಮ ಮನಿ ಮಹಾಲಕ್ಷ್ಮಿವಾ ನೀನ. ನಾನ್ ಹಂಗಾರ ನಿಮ್ಮ ಮನಿ ಬಿಟ್ಟು ಹೋಗ್ಬಾರ್ದು, ಹೌದಲ್ಲ? ಹೌದು ಸುಶೀಲಾ, ನಿಮ್ಮ ಮನಿ ಬಿಟ್ಟು ಹೋಗ್ಬೇಡ. ನನಗೆ ಇಲ್ಲಿ ಬೆಲೆ ಇಲ್ಲ ಅಂದ್ಮೇಲೆ ನಾನೇಕಿರ್ಲಿ? ಅವ ಹಂಗ ಮಾತಾಡ್ಬೇಡವಾ, ಈ ಮನಿ ಬಿಟ್ಟು ಹೋಗ್ಬೇಡವಾ. ಬೇಕಂದ್ರೆ ನಿನಗೆ ಏನ್ ಬೇಕು ಹೇಳು, ಕೇಳ್ತೀನಿ. ನಿನಗೆ ಬೇಕಾಗಿದ್ದ ಮಾಡ್ತಾನ ನನ್ನ ಮಗ. ಹಂಗಂದ್ರ ಅತ್ತಿ ಒಂದ್ ಮಾತು ಕೇಳ್ರಿ, ನಿಮ್ ಮಗಗೆ ಹೇಳಿ ಈ ಮನಿನ ನನ್ನ ಹೆಸರಿಗೆ ಬರ್ಕೊಡಕ್ ಹೇಳ್ರಿ. ಮಗನ ನೀನೇನು ಚಿಂತೆ ಮಾಡ್ಬೇಡ ಅಮ್ಮ, ಈಗ ಬಂದೆ. ತಗೋ ಸುಶೀಲಾ. ಹಂಗ ಬರ್ರಿ ದಾರಿ. ಇವತ್ತಿಂದ ಇದು ಮನಿ ಹೆಸರು ನಿನಗ ಆಗೈತಿ. ಇನ್ಮೇಲೆ ಈ ಮನಿದ EMI ಎಲ್ಲ ನಿನ್ನ ಕಟ್ಬಿಡು. ಏನು EMI? ಈ ಮನಿ ಮೇಲೆ ಮಾಡಿದ್ ಲೋನ್ ಅದನ್ನ ಯಾರು ತೀರಿಸ್ತಾರ? ಅದ ತಿಂಗಳ ಈಗ ನಿನ್ನ ಹೆಸರಿಗೆ ಆಗೈತೆ ಅಂತ ನಿನ್ನ ತೀರಿಸ್ಬೇಕು.